ನಾನು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದೇನೆ. ನಾನು ಜೆ.ಡಿ.ಎಸ್ ತೋರದೆ ನಾನು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದೇನೆ. ಇವತ್ತು ಕೆಂತಳ್ಳಿ ಗ್ರಾಮದಲ್ಲಿ ಏನು ಕೆಲವು ದಿನಗಳ ಹಿಂದೆ ಬೇರೆ ಬೇರೆ ರೀತಿಯ ಒಂದು ಕಾರ್ಯಚಟುವಟಿಕೆಗಳನ್ನು ಮಾಡಿ ಒಂದು ಪಕ್ಷ ಸೇರ್ಪಡೆಯನ್ನು ಮಾಡಿಸ್ಕೊಂಡಿದ್ರು. ಇವತ್ತು ಅದನ್ನು ವಿರೋಧವನ್ನು ವ್ಯಕ್ತಪಡಿಸಿ ಇವತ್ತು ಗ್ರಾಮದವರೆಲ್ಲ ನಮ್ಮನ್ನು ಬರಮಾಡಿಕೊಂಡು, ಇದು ನಾವೇನು ಗ್ರಾಮದವ್ರಿಗೆ ಹೇಳಲಿಲ್ಲ, ಗ್ರಾಮದವರೇ ನಮ್ಮನ್ನು ಸ್ವತಃ ತಾವು ಬರಬೇಕು, ತಮ್ಮ ಸಮ್ಮುಖದಲ್ಲಿ ಮತ್ತೆ ನಾವು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗಬೇಕು ಅಂತಕ್ಕಂಥ ನಿಟ್ಟಲ್ಲಿ ಅವರು ಕರೆದಂಥ ಒಂದು ಸಭೆ ಇದಾಗಿರ್ತಕ್ಕಂಥದ್ದು. ಆ ನಿಟ್ಟಲ್ಲಿ ಗ್ರಾಮದವರೆಲ್ಲ ಕೂತ್ಕೊಂಡು ಚರ್ಚೆಯನ್ನು ಮಾಡಿಕೊಂಡು ನಮ್ಮನ್ನು ಇವತ್ತು ಬರಮಾಡಿಕೊಂಡು ನಮ್ಮ ಸಮ್ಮುಖದಲ್ಲಿ ಇವತ್ತು ಅವರು ಮರಳಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗಿದ್ದಾರೆ. ಇವತ್ತು ಅವರೆಲ್ಲರಿಗೂ ಕೂಡ ನಾನು ಮೊದಲಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮತ್ತು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಸ್ನೇಹಿತರೆ, ಏನಿವತ್ತು ಕೆಂತಳ್ಳಿ ಗ್ರಾಮಕ್ಕೆ ನಾವು ಬಂದು ಮರಳಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯನ್ನು ಮಾಡಿಕೊಡ್ತಾ ಇದ್ದೀವಿ. ಇವತ್ತು ಅದರ ಜೊತೆಯಲ್ಲಿ ಜೆ.ಡಿ.ಎಸ್ ಪಕ್ಷವನ್ನು ಕೂಡ ತೊರೆದು ನಮ್ಮ ಜೊತೆಯಲ್ಲಿ ನಮ್ಮ ನಾಯಕತ್ವವನ್ನು ಮೆಚ್ಚಿ ಅವರು ಸೇರ್ಪಡೆ ಆಗಿರ್ತಕ್ಕಂಥವರು ಕೆಲವರು ಅವರು ಕೂಡ ಬಂದಿದ್ದಾರೆ. ಇದರ ಜೊತೆಯಲ್ಲಿ ಕೆಲವು ದಿನಗಳ ಹಿಂದೆ ಕೆಂತಳ್ಳಿ ಗ್ರಾಮದಲ್ಲಿ ಸಭೆಯನ್ನು ಮಾಡೋದು. ನಾನು ಈ ಸಂದರ್ಭದಲ್ಲಿ ಮೊದಲಿಗೆ ಅವರಿಗೆ ಕೇಳೋದು, ಇವತ್ತು ಕೆಂತಳ್ಳಿ ಗ್ರಾಮ ತಮಗೆ ಕಾಣ್ತಾ ಇದೆ, ಯಾಕೆ 15 ವರ್ಷಗಳಲ್ಲಿ ಕೆಂತಳ್ಳಿ ಗ್ರಾಮ ಇದೆ ಅಂತೇಳಿ ತಮಗೆ ಗೊತ್ತಿರಲಿಲ್ವಾ? ಕೆಂತಳ್ಳಿ ಗ್ರಾಮದವರು ಜನ ವಾಸ ಮಾಡ್ತಾವ್ರೆ ಅಂತ ನಿಮ್ಗೆ ಅನಿಸಿರ್ಲಿಲ್ವಾ? ಅವರು ನಮ್ಮ ಕ್ಷೇತ್ರದ ಮತದಾರರು ಅಂತ ಹೇಳಿ ನಿಮ್ಗೆ ಗೊತ್ತಿರಲಿಲ್ವಾ? ಅವತ್ತ್ಯಾಕೆ ಅವ್ರ ಮೇಲೆ ಪ್ರೀತಿ ಇರಲಿಲ್ಲ? ಅವತ್ತ್ಯಾಕೆ ಅಭಿಮಾನ ಇರಲಿಲ್ಲ? ಅವತ್ತ್ಯಾಕೆ ಕೆಂತಳ್ಳಿ ಗ್ರಾಮವನ್ನ ಅಭಿವೃದ್ಧಿ ಪಡಿಸುವಂತ ನಿಟ್ಟಲ್ಲಿ ತಾವು ಕಾರ್ಯರೂಪಕ್ಕೆ ತರಲಿಲ್ಲ? ಮಾಡಬೇಕಾಯ್ತಲ್ವ ಅವತ್ತು? ಅದನ್ನ ಬಿಟ್ಟು ಇವತ್ತು ಅಧಿಕಾರ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ನಿಮ್ಮನ್ನ ಬಹಳ ಪ್ರೀತಿಯಿಂದ ಮಾತಾಡಿಸ್ತೀವಿ, ನಿಮ್ಮ ಸ್ಪಂದಿಸ್ತೀವಿ ಅಂತಕ್ಕಂಥ ನಿಟ್ಟಲ್ಲಿ ಹೇಳ್ತಾ ಇದ್ದೀರಲ್ಲ, ಇದು ಎಷ್ಟು ನ್ಯಾಯ ಸ್ವಾಮಿ? ನೀವಾರು ಹೇಳಿ, ಇದು ನ್ಯಾಯನಾ? ನಿಮ್ಮ ಮಾತು ನಿಮಗೆ ಶೋಭೆ ತರುತ್ತಾ ಇದು? ಹೇಳಿ, ಕೆಂತಳ್ಳಿ ಗ್ರಾಮಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀರಾ? ಏನು ಮಾಡಿದ್ದೀರಾ ನೀವು ಕೆಂತಳ್ಳಿ ಗ್ರಾಮಕ್ಕೆ? ಮೊದಲು ಅದು ಪ್ರಶ್ನೆ ಇಲ್ಲಿ, ಅದಕ್ಕೆ ಉತ್ತರ ಕೊಡ್ಬೇಕು ನೀವು. ಕೆಂತಳ್ಳಿ ಗ್ರಾಮದಲ್ಲಿ ಏನು 15 ವರ್ಷಗಳಿಂದ ನೀವೇನು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಸ್ವಾಭಿಮಾನವನ್ನು ಇಟ್ಕೊಂಡು ನಮ್ಮ ಜನರು ಯಾವತ್ತೂ ಕೂಡ ನಿಮ್ಮ ಮನೆ ಬಾಗಿಲಿಗೆ ಬಂದಿಲ್ಲ. ಯಾವತ್ತಾದ್ರೂ ಬಂದಿದ್ದಾರ ನಿಮ್ಮ ಮನೆ ಬಾಗಿಲಿಗೆ? ಇವತ್ತು ತಾವು ಬಂದು ಬೇರೆ ಬೇರೆ ಏನೋ ಇಲ್ಲಿ ಯಾವುದೋ ಒಂದು ಸಣ್ಣ ಘಟನೆ ನಡೆಯುತ್ತೆ, ಆ ಘಟನೆಯನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆ ಘಟನೆಯನ್ನ ನೆಪವಾಗಿಟ್ಕೊಂಡು ಇಲ್ಲಿ ಊರಲ್ಲಿ ಬೇರೆ ರೀತಿಲಿ ಒಂದು ಚಟುವಟಿಕೆಗಳನ್ನು ಮಾಡ್ತೀರಾ ರೀ ಸ್ವಾಮಿ? ಇಲ್ಲಿ ನೀವು ಘಟನೆಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗೆ ಪರಿಹಾರವನ್ನು ಕೊಡುವಂತ ನಿಟ್ಟಲ್ಲಾದ್ರೆ ಕೊಡಿ, ಅದನ್ನ ಇಟ್ಕೊಂಡು ರಾಜಕಾರಣ ಮಾಡೋದಲ್ಲ. ರಾಜಕಾರಣ ಹಲವಾರು ದಾರಿ ಇದೆ ಮಾಡಲಿಕ್ಕೆ, ಹಲವಾರು ನಿರ್ದೇಶನಗಳಿವೆ. ಅದನ್ನ ಇಟ್ಕೊಂಡು ರಾಜಕಾರಣ ಮಾಡಿ, ಅಭಿವೃದ್ಧಿ ವಿಚಾರ ಇಟ್ಕೊಂಡು ರಾಜಕಾರಣ ಮಾಡಿ, ನಮ್ಮ ಸರ್ಕಾರ ಈ ರೀತಿ ಕೆಲಸ ಮಾಡಿದೆ ಅಂತ ಹೇಳಿ ರಾಜಕಾರಣ ಮಾಡಿ, ಅದಾಗ ನಾವು ಮೆತ್ತೇವೆ. ಯಾವುದೋ ಸಣ್ಣ ಪುಟ್ಟ ಘಟನೆ ಇಟ್ಕೊಂಡು ವೈಯಕ್ತಿಕವಾದಂಥ ವಿಚಾರಗಳನ್ನು ಇಟ್ಕೊಂಡು ತಾವು ರಾಜಕಾರಣ ಮಾಡ್ತಿರಲ್ಲ, ಇದು ನಿಜಕ್ಕೂ ಕೂಡ ಅರ್ಥಪೂರ್ಣ ಆಗಿದೆಯಾ?